ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಉಂಟಲ್ಲ ಗೆಣಸಿನದ್ದೊಂದು ಹಪ್ಪಳ ಮಾಡುವ. ಮನೆಯಲ್ಲಿ ಹೋಮ್ ಮೇಡ್ ಹಪ್ಪಳ ಹೇಳ್ತೇವಲ್ಲ ಅದು. ಇದನ್ನುಂಟಲ್ಲ ನಾನು ಗೆಣಸನ್ನು ಮೊದಲು ಬೇಯಿಸಿ ಉಪ್ಪು ಹಾಕಿ ಬೇಯಿಸಬೇಕಿದನ್ನು. ಈಗ ಇದು ಬೇಯಿಸಿ ತಂದಾಯಿತು. ಈಗ ಇದನ್ನುಂಟಲ್ಲ ಕಡಿಯುವ ಕಲ್ಲುಂಟಲ್ಲ ಅದರಲ್ಲೇ ಕಡಿಬೇಕು. ನೀರಲ್ಲಿ ಎಂತ ಸಹ ಹಾಕಲಿಕ್ಕಿಲ್ಲ, ಮಿಕ್ಸಿಯಲ್ಲೆಲ್ಲ ಕಡಿಲಿಕ್ಕಿಲ್ಲ. ಇದು ಖಾಲಿ ಕೈಯಲ್ಲೇ ಕಡಿಬೇಕು. ಈಗ ಇದು ರುಬ್ಬಿ ಆಯಿತು, ಸಾಕಿನ್ನು ಇನ್ನು ತೆಗೆಯುವ ಇದನ್ನು. ಈಗ ಇದಕ್ಕೆ ಮಿಕ್ಸ್ ಮಾಡುವಾಗ ಕಪ್ಪು ಎಳ್ಳು ಹಾಕಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಇದನ್ನುಂಟಲ್ಲ ಬಾಲ್ ಸೈಜ್ ಥರ ಮಾಡಿ ಉಂಡೆ ಕಟ್ಟುವಾಗ ಉಂಟಲ್ಲ ಸ್ವಲ್ಪ ಎಣ್ಣೆ ಕೈಗೆ ಹಚ್ಚಿ ಹಚ್ಚಿ ಉಂಡೆ ಕಟ್ಟಿದರೆ ಆಯಿತು. ಈಗ ಒಂದು ಬಟರ್ ಪೇಪರನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಅದರ ಮೇಲೆ ಒಂದು ಉಂಡೆ ಇಟ್ಟು ಮತ್ತು ಅದರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಟು ನಾವು ಚಪಾತಿ ಲಟ್ಟಿಸುವ ಮಣೆಯನ್ನು ಹೀಗೆ ಇಟ್ಟುಂಟಲ್ಲ ಪ್ರೆಸ್ ಮಾಡಿದರೆ ಆಯಿತು. ಈಗ ಹಪ್ಪಳ ರೆಡಿ ಆಯಿತು. ಇದನ್ನುಂಟಲ್ಲ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಉಂಟಲ್ಲ ಒಂದು ಬೆಡ್ಶೀಟ್ ತಗೊಳ್ಬೇಕು ಕಾಟನಿದ್ದು. ಅದರ ಮೇಲೆ ಹೀಗೆ ಒಂದೊಂದನ್ನೇ ಇಟ್ಟುಂಟಲ್ಲ ಒಣಗಿಸಿದರೆ ಆಯಿತು. ಗೆಣಸಿನ ಹಪ್ಪಳ ರೆಡಿ ಆಯಿತು. ಇದಕ್ಕೆ 2ರಿಂದ 3 ದಿವಸ ಬಿಸಿಲು ಬೇಕು. ಮತ್ತು ಇದನ್ನುಂಟಲ್ಲ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಟರೆ ಆಯಿತು. ಮತ್ತು ನಮಗೆ ಯಾವಾಗ ಬೇಕೋ ಆವಾಗ ಕರಿದು ತಿಂದರೆ ಆಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ.